ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ಈ ಪಾಠಗಳನ್ನು ತಪ್ಪಿನಿಂದ ಕಲೀರಿ ಅಂತ ದೊಡ್ಡವರು ಹೇಳ್ತಾರೆ. ಆದರೆ ಕೆಲವು ಪಾಠಗಳನ್ನು ನಾವೇ ಖುದ್ದಾಗಿ ನಮ್ಮ ಕೈಯಿಂದ ತಪ್ಪುಗಳನ್ನು ಮಾಡಿ ಕಲಿಯೋಕ್ಕಾಗುತ್ತಾ? ಖಂಡಿತ ಇಲ್ಲ. ಈಗ ಬೇರೆಯವರು ಮಾಡಿರುವ ತಪ್ಪುಗಳಿಂದನೂ ಕೂಡ ನಾವು ನೋಡಿ, ಅಂದರೆ ಈ ಅನುಭವಕ್ಕಿಂತ ಪರಾನುಭವದಲ್ಲಿ ಕೂಡ ಈ ಪಾಠವನ್ನು ಕಲಿಯೋದು ಸಾಕಷ್ಟಿರುತ್ತೆ. ಅದೊಂದು ಕೆಲಸವನ್ನು ಈಗ ಪಶ್ಚಿಮ ಬಂಗಾಳದಲ್ಲಿ ಇಲೆಕ್ಷನ್ ಬರುತ್ತಲ್ಲ, ಅದಕ್ಕಾಗಿ ಈ ದೀದಿ ರೆಡಿ ಮಾಡ್ಕೊಂಡಿದ್ದ ಹಾಗಿದೆ. ಅಂದರೆ ಈಗ ರಾಹುಲ್ ಗಾಂಧಿಯವರ ಜೊತೆ ಸೇರಿ ಈ ಮಹಾಗಠಬಂಧನ ಬೇಡ ಅನ್ನೋ ತೀರ್ಮಾನಕ್ಕೆ ದೀದಿ ಬಂದಿದ್ದಾರಂತೆ. ಈಗ ಬಿಹಾರದಲ್ಲಿ ಏನಾಯ್ತು ಅಂತ ನೋಡಿದ್ದೀರಾ? ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಅವ್ರನ್ನ ಮಹಾನಾಯಕ ಅಂತ ನಂಬಿಕೊಂಡು ಅವ್ರ ಜೊತೆಗೆ ಶೇಕ್ ಹ್ಯಾಂಡ್ ಮಾಡಿಕೊಂಡು ದೋಸ್ತಿ ಅಂತ ಘೋಷಣೆ ಮಾಡಿಕೊಂಡು ಪಾಪ ಬಿಹಾರದಲ್ಲಿ ಇಲೆಕ್ಷನ್ಗೆ ಧುಮುಕಿದ್ರ. ಆಮೇಲೆ ರಿಸಲ್ಟ್ ಏನಾಯ್ತು ಅಂತ ನಿಮಗೆ ಗೊತ್ತಿದೆ. ಅಧಿಕೃತವಾಗಿ ವಿಪಕ್ಷದಲ್ಲಿ ಕೂಡ ಕೂರುವಂತಹ ಅರ್ಹತೆ ಸ್ಥಾನ ಅಲ್ಲಿಯ ಮತದಾರ ಕೊಡಲಿಲ್ಲ. ಸೊ ಈಗ ಪಶ್ಚಿಮ ಬಂಗಾಳದಲ್ಲಿ ದೀದಿ ಅಲಿಯಾಸ್ ಮಮತಾ ಬ್ಯಾನರ್ಜಿ ಅವರು ಏನು ಆಲೋಚನೆ ಮಾಡಿದ್ದಾರಂತೆ ಅಂತ ಕೇಳಿದ್ರೆ, ನಮ್ಮ ರಾಹುಲ್ ಗಾಂಧಿ ಅವರನ್ನ ದೂರ ಬಿಟ್ಟು ತಾವೇ ಸ್ವತಂತ್ರವಾಗಿ ಪಶ್ಚಿಮ ಬಂಗಾಳದಲ್ಲಿ TMC ಇದೆಯಲ್ಲ, ತೃಣಮೂಲ ಕಾಂಗ್ರೆಸ್, ಅದು ಹಾಗೂ ಬಾಕಿ ಪಕ್ಷದ ಜೊತೆಗೆ ಹೋರಾಡೋಣ ಅನ್ನೋ ಹಂತಕ್ಕೆ ಹೋಗಿದ್ದಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ ಸಾಲು ಸಾಲು ಸೋಲನ್ನ ಕಾಣ್ತಾ ಇರುವಾಗ, ಸಮಸ್ಯೆಗಳು ಪ್ರತಿ ರಾಜ್ಯಕ್ಕೂ ಬೇರೆ ಬೇರೆ ಇರ್ತವೆ, ಆದರೆ ಸೋಲ್ ಮಾತ್ರ ಕಾಮನ್ ಆಗಿ ಒಂದೇ ತರ ಇರುತ್ತೆ ಅಂದ್ರೆ ಬೇಜಾರಾಗಲ್ವಾ? ಡೌಟ್ ಬರಲ್ವಾ? ಆಗ ಡೌಟ್ ಯಾರ ಮೇಲೆ ಬರುತ್ತೆ? ಕಾಮನ್ ಫ್ಯಾಕ್ಟರ್ ಏನಿದೆಯಾ ಅದ್ರ ಮೇಲೆ ಬರುತ್ತೆ. ಹಾಗಾಗಿ ಈಗ ಈ ಮಹಾಗಠಬಂಧನ, ಇಂಡಿ ಒಕ್ಕೂಟ ಏನೇನೋ ಮಾಡ್ಕೊಂಡ್ರಲ್ಲ, ಅದರದ್ದು ನಾನು ಲೀಡರ್ ಅಂತ ತಮ್ಮನ್ನ ತಾವು ಕರ್ಕೊಂಡು ಓಡಾಡ್ತಾ ಇದ್ದ ರಾಹುಲ್ ಗಾಂಧಿ ಅವರನ್ನ TMC ಪಕ್ಷ ದೂರ ಬಿಡೋಕೆ ಆಲೋಚನೆ ಮಾಡಿದ್ಯಂತೆ. ಹಾಗಾದ್ರೆ ಈಗ ಉತ್ತರ ಪ್ರದೇಶದಲ್ಲಿ SP ಇದೆ, ಅಂದ್ರೆ ಅಲ್ಲಿ ಸ್ವಲ್ಪ ದೊಡ್ಡ ಪಕ್ಷ ಇರೋದ್ರಲ್ಲಿ. ಪಶ್ಚಿಮ ಬಂಗಾಳದಲ್ಲಿ TMC ಅಧಿಕಾರದಲ್ಲೇ ಇದೆ. ಅವರಿಬ್ರು ಕೂಡ ಏನ್ ಮಾಡ್ತಾರಂತೆ ಅಂತ ಕೇಳಿದ್ರೆ, ಇಂಡಿ ಒಕ್ಕೂಟ ಇರಲಿ, ದೀದಿನೂ ಇರಲಿ, ರಾಹುಲ್ ಗಾಂಧಿನೂ ಇರಲಿ, ಆದ್ರೆ ಆ ಇಂಡಿ ಒಕ್ಕೂಟದ ನೇತೃತ್ವ ಅಂತ ಇರುತ್ತಲ್ಲ, ಅದು ಅಖಿಲೇಶ್ ಯಾದವ್ ಅವರಿಗೆ ಇರಲಿ ಅಂತ ಹೇಳ್ತಾ ಇದೆ. ಅದನ್ನ ಅಷ್ಟು ಬೇಗ TMC ಅವ್ರು ಒಪ್ಬಿಡ್ತಾರ? ಅಯ್ಯೋ, ದೀದಿನ ಬಿಟ್ಟು ನೀವು ಮುಂದೆ ಹೋಗೋದುಂಟ? ದೀದಿ ಅವರು ಈಗ ಅಧಿಕಾರದಲ್ಲಿದ್ದಾರೆ. ಏನು ಉತ್ತರ ಪ್ರದೇಶದಲ್ಲಿ SP ಅಧಿಕಾರದಲ್ಲಿದೆಯಾ? ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅಧಿಕಾರದಲ್ಲಿರೋದು. ಹಾಗಾಗಿ ಒಂದು ಕೆಲಸ ಮಾಡೋಣ, ಇಂಡಿ ಒಕ್ಕೂಟ ಇರಲಿ, ಆದ್ರೆ ಮಮತಾ ಬ್ಯಾನರ್ಜಿ ಅವರ ಈ ನೇತೃತ್ವದಲ್ಲಿ ಮುಂದೆ ಸಾಗ್ಲಿ, ಒಬ್ಬ ಅಕ್ಕಯ್ಯನ ಮಾರ್ಗದರ್ಶನ ಈ ಇಂಡಿ ಒಕ್ಕೂಟಕ್ಕೆ ಸಿಗಲಿ ಅಂತ ವಾದವನ್ನು ಶುರು ಮಾಡಿದ್ಯಂತೆ. ಅವರು ವಾದ ಪ್ರತಿವಾದ 1000 ಇರಲಿ, ಆದರೆ ನನಗೆ ಅನ್ಸೋದು ರಾಹುಲ್ ಗಾಂಧಿ ಅವರ ಹಾಗೂ ಕಾಂಗ್ರೆಸ್ಸಿನ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಪಾಪ ಅವರು ಇಂಡಿ ಒಕ್ಕೂಟ ಅಂತ ಈ ಮಾಡ್ಕೊಂಡಿದ್ದು ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಎಂಬ ಈ ಸೋಲಿಲ್ಲದ ಸರದಾರನನ್ನ, ಅಂದ್ರೆ ಈ ಅಶ್ವಮೇಧ ಕುದುರೆಯನ್ನ ಯಾರಾದ್ರೂ ಹಿಡಿದು ನಿಲ್ಲಿಸ್ಬೇಕಲ್ಲ, ಹಾಗಾಗಿ ಒಂದೇ ಒಂದು ಹಗ್ಗ ಇದ್ರೆ ಆಗೋದಿಲ್ಲ. ಪ್ರಾದೇಶಿಕ ಪಕ್ಷಗಳೆಲ್ಲ ಒಂದೊಂದು ಹಗ್ಗವನ್ನ ತಗೊಂಬನ್ನಿ, ಆ ಹಗ್ಗವನ್ನೆಲ್ಲ ಹೆಣೆದು 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 ಒಂದು ದಪ್ಪ ಹಗ್ಗ ಮಾಡೋಣ, ಆ ಮೋದಿ ಅನ್ನೋ ಅಶ್ವಮೇಧ ಕುದುರೆ ಬರ್ತಾ ಇರುತ್ತಲ್ಲ ಅವಾಗ ಕಟ್ಟಿ ಹಾಕೋಣ ಅಂತ ಇಂಡಿ ಒಕ್ಕೂಟ ಅನ್ನೋ ಒಂದು ಕ್ಲಬ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಇಂಡಿ ಒಕ್ಕೂಟದ ಹತ್ರ ಮೋದಿಯನ್ನ ಮಣಿಸಕ್ಕೂ ಆಗ್ಲಿಲ್ಲ, ಹಾಗೆ 3ನೇ ಬಾರಿ ಪ್ರಧಾನಿ ಆಗೋದನ್ನ ತಪ್ಪಿಸೋಕು ಕೂಡ ಆಗ್ಲಿಲ್ಲ. ಬಟ್ ಮೋದಿ ಹೇಳಿದಂತಹ ಸೀಟುಗಳು ಬಂದಿಲ್ಲ ಅನ್ನೋದೇ ಅವರ ಖುಷಿ ಒಂದು ಕಾರಣವಾಗಿತ್ತು ಅಷ್ಟೇ. ಆದ್ರೆ ಅದಾದ ಮೇಲೆ ಈ ಮೋದಿಯವರ ಒಂದು ಚಾರ್ಮ್ ಏನಿದೆ ಅದು ಕಮ್ಮಿ ಆಗ್ಬಿಡುತ್ತೆ ಅಂದ್ಕೊಂಡೆ ಅವರಿದ್ರು. ಬಟ್ ಪ್ರತಿಯೊಂದು ಇಲೆಕ್ಷನ್ ಅಲ್ಲೂ ಕೂಡ ತುಂಬಾ ಕಮಾಲ್ ಮಾಡಿಕೊಂಡು ಬರ್ತಾ ಇತ್ತು ಮೋದಿ ಹಾಗೂ ಮೋದಿ ಮೈತ್ರಿಕೂಟ ಏನಿತ್ತಲ್ಲ ಅದರ ಸರ್ಕಾರಗಳು. ಸೊ ಅದನ್ನೆಲ್ಲ ನೋಡಿದ ಮೇಲೆ ಎಲ್ಲಾ ಕಡೆ ಈ ಕಾಂಗ್ರೆಸ್ ಕಡೆಯಿಂದ ಯುವರಾಜ ರಾಹುಲ್ ಗಾಂಧಿ ಅವರೇ ಮಿರಿ ಮಿಂಚ್ತಾ ಇದ್ರು, ಎಲ್ಲಾ ಕಡೆ ಓಡಾಡ್ತಾ ಇದ್ರು, ಹಾಗೆ ಮೋದಿಯ ವಿರುದ್ಧ ಮಾತಾಡ್ತಾ ಇದ್ರು. ಹಾಗೆ ಇಡೀ ದೇಶದಲ್ಲಿ ಏನೋ ಬದಲಾವಣೆ ಮಾಡಿಬಿಡ್ತೀನಿ, ಅಯ್ಯೋ ನನ್ನ ಈಗ ಚೇಂಜ್ ಹೆಂಗಿರುತ್ತೆ ಅಂದ್ರೆ ವಾಟ್ ಅ ಚೇಂಜ್ ಅವರ್ ಮಾಮ ಅಂತ ಹಾಡು ಹೇಳಬೇಕು ಅಂತ ಈ ವೋಟ್ ಚೋರಿ ಅಂದ್ರು, ಫಿಕ್ಸಿಂಗ್ ಅಂದ್ರು, ಏನೇ ಅಂದ್ರು ಕೂಡ ಅವರು ಎಲ್ಲೂ ಕೂಡ ಯಶಸ್ಸನ್ನ ಕಾಣಲಿಲ್ಲ. ಹರಿಯಾಣ ಹೋಯ್ತು, ಬಿಹಾರ ಹೋಯ್ತು, ಅಯ್ಯಯ್ಯೋ ಈ ಗಳಿಸಿಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚಾಗೋಯ್ತು. ಅದನ್ನೆಲ್ಲ ಬೇರೆ ಬೇರೆ ಪಕ್ಷಗಳು, ಎಸ್ಪೆಷಲಿ ಮಿತ್ರ ಪಕ್ಷಗಳು ಯೋಚನೆ ಮಾಡದೇ ಇರ್ತಾವ. ಈಗ ನಮ್ಮಂತ ಜನಸಾಮಾನ್ಯರೇ ಗಮನಿಸಿರ್ತೀವಂತೆ, ಅವರು ಫುಲ್ ಟೈಮ್ ಪೊಲಿಟಿಷಿಯನ್ಸು, ಯಾರ್ಯಾರಿಂದ ಏನೇನು ಲಾಭ ಆಯಿತು ಲಾಸ್ ಆಯಿತು ಅನ್ನೋದು ಎಲ್ಲ ಲೆಕ್ಕಾಚಾರ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಕಾಲಿಟ್ಟಲ್ಲೆಲ್ಲ
ಈ ಭತ್ತ ಬೆಳೆಯೋ ಬದಲು ಕಳೆ ಬೆಳೆದಿದ್ದೇ ಹೆಚ್ಚು. ಅಂದ್ರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿದೆ. ಹಾಗಾಗಿ ಅವ್ರನ್ನ ಈ ಇಂಡಿ ಒಕ್ಕೂಟದ ಮುಂದಾಳತ್ವವನ್ನ ಕೊಟ್ಟು ಬಾಕಿ ಉಳಿದ ರಾಜ್ಯಗಳ ಚುನಾವಣೆಗೆ ಹೋಗೋದು ಬೇಡ ಅಂತ ಆಯಾ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳು ನಿರ್ಧಾರಕ್ಕೆ ಬಂದಿದ್ದಾವೆ. ಈಗ ನನಗೆ ಆಶ್ಚರ್ಯ ಅನ್ಸೋದು, ಕೈ ಕಾರ್ಯಕರ್ತರು ಏನ್ ಹೇಳ್ತಾರೆ, ಅವ್ರ ಪಾಪ ಕಾಂಗ್ರೆಸ್ ಅಲ್ಲಿ ಬೇರೆ ಫೇಸ್ ಕಾಣ್ತಾ ಇಲ್ಲ, ಸೆಕೆಂಡ್ ಪಂಕ್ತಿಯಲ್ಲಿ ಲೀಡರ್ಗಳು ಕಾಣ್ತಾ ಇಲ್ಲ. ಈಗ ರಾಹುಲ್ ಗಾಂಧಿ ಅವರಂತೂ ಯಾವುದೇ ಕಾರಣಕ್ಕೂ ಅಯ್ಯಯ್ಯೋ ಇಷ್ಟೊಂದು ಸೋತ್ ಬಿಟ್ಟಿದ್ದೀನಿ, 95 ಇಲೆಕ್ಷನ್ಗಳು ನನ್ನ ಅವಧಿಯಲ್ಲಿ ನಾನು ಮುಖಭಂಗ ಅನುಭವಿಸಿದ್ದೀನಿ, ಇನ್ನೊಂದು 5 ಆಗ್ಬಿಟ್ರೆ ಸೆಂಚುರಿ ಆಗ್ಬಿಡುತ್ತೆ, ಈ ಸೆಂಚುರಿ ಮುಖಭಂಗದಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತ ರಾಜೀನಾಮೆ ಕೊಡೋ ಯಾವ ಸೂಚನೆ ಇಲ್ಲ. ಹಾಗಾಗಿ ಅವರ ಕುಟುಂಬದಿಂದಲೇ 2ನೇ ಹಂತದ ಲೀಡರ್ನ ಅವ್ರು ತರಬೇಕಾಗುತ್ತೆ. ಅದಕ್ಕೆ ಬೇರೆ ಹೆಸರು ಯಾರ್ದಿದೆ? ಸೋನಿಯಾ ಗಾಂಧಿ ಅವರು ಈಗ ಚುನಾವಣಾ ನಿವೃತ್ತಿಯನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅವರ ಜಾಗಕ್ಕೇನೆ ಪಾಪ ಅವ್ರ ಬಾವ ವಾದ್ರ ಕಣ್ಣಿಟ್ಟಿದ್ರು ಕೂಡ ಬಾವನನ್ನ ಓವರ್ಟೇಕ್ ಮಾಡ್ಕೊಂಡು ರಾಹುಲ್ ಗಾಂಧಿ ಅವರೇ ಬಂದ್ರು. ಬಾವ ಬೇಜಾರಾಗಬಾರ್ದು, ಆಮೇಲೆ ಹೋದರು ಬಾವ ಹೋದರು ಅನ್ನೋ ಸಾಂಗ್ ಬರಬಾರ್ದು ಅಂತ ಬಾವನ ಹೆಂಡತಿಗೆ ಅಂದ್ರೆ ಅವರ ಸಹೋದರಿಗೆ ವಯನಾಡ್ ಖಾಲಿ ಇತ್ತಲ್ಲ, ಬೈ ಎಲೆಕ್ಷನ್ ಆಗ್ಬೇಕಿತ್ತಲ್ಲ, ಅಲ್ಲಿಯೇ ಒಂದು ಸೀಟನ್ನ ಕೊಡಿಸಿ ಒಂದು ಟಿಕೆಟ್ ಅನ್ನ ಕೊಟ್ಟು ಗೆಲ್ಲಿಸ್ಕೊಂಡು ಬಂದ್ರು. ಸೊ ಈಗ ರಾಹುಲ್ ಗಾಂಧಿಯನ್ನ ಬಿಟ್ರೆ ಅವರ ಕುಟುಂಬದಲ್ಲಿ ಕಾಣ್ತಾ ಇರೋದು ಪ್ರಿಯಾಂಕಾ ವಾಡ್ರಾ ಅವರು ಮಾತ್ರ. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಲ್ವಾ, ಅವ್ರು ಕನ್ನಡಿಗರಲ್ವಾ, ಅವರು PM ಆಗಬಾರ್ದ, ಅವರನ್ನ ಮುಂದಿಟ್ಕೊಂಡು ಇಲೆಕ್ಷನ್ಗೆ ಹೋಗಕ್ಕಾಗಲ್ವಾ? ಈ ತರದ್ದೆಲ್ಲ ಫಾಲ್ತು ಪ್ರಶ್ನೆ ಕೇಳಬೇಡಿ. ಯಾಕೆಂದ್ರೆ ಅದು ಕುಟುಂಬ ರಾಜಕಾರಣಕ್ಕೆ ಅದೊಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಅಲ್ಲ, ಯಾವ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಅಂತ ಕೇಳಿ ಎಲ್ಲ ಪಕ್ಷದಲ್ಲೂ ಇದೆ. ಆದ್ರೆ ಸುದೀರ್ಘ ಕಾಲದಿಂದ ಇಲ್ಲಿಯ ತನಕ ನಡೆಸಿಕೊಂಡು ಬಂದ ಒಂದು ಕುಟುಂಬ ಇದ್ರೆ, ಅಂದ್ರೆ ರಾಜಕಾರಣವನ್ನ ಕುಟುಂಬವನ್ನ ರಾಜಕಾರಣದಲ್ಲಿ ತೊಡಗಿಸಿಕೊಂಡು ಬಂದ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಕರೀತಾರಲ್ಲ, ಅವರು ಮಾತ್ರ. ಹಾಗಾಗಿಯೇ ದೊಡ್ಡ ದೊಡ್ಡ ಲೀಡರ್ಗಳು ಎಕ್ಕ ಮಕ್ಕ ಉಗುದು ಉಪ್ಪಿನಕಾಯಿ ಹಾಕಿ ಹಿಂದ್ಗಡೆ ಬಂದಿದ್ದಾರೆ. ಅವರಂತೂ ಈ PM ಕ್ಯಾಂಡಿಡೇಟ್ನ ಚೇಂಜ್ ಮಾಡೋದು ಕಷ್ಟ ಇದೆ. ಕಾಂಗ್ರೆಸ್ ಅಲ್ಲಿ ಅವರೇ ಫೇಸು, ಅವರ ಬಿಟ್ರೆ ನೋ ರೀಪ್ಲೇಸು ಅನ್ನೋ ತರದಲ್ಲಿ ವಾತಾವರಣ ಇದೆ. ಹಾಗಾಗಿ ಕಾಂಗ್ರೆಸ್ ಯಾರನ್ನ ಮುನ್ನೆಲೆಗೆ ತರುತ್ತೆ ಅನ್ನೋ ಪ್ರಶ್ನೆ ನಿಮಗೆ ಬಂದ್ರೆ ಅದಕ್ಕೆ ಉತ್ತರ ರಾಹುಲ್ ಗಾಂಧಿಯೇ ಆಗಿರ್ತಾರೆ. ಯಾಕೆಂದ್ರೆ ಅವರನ್ನ ಸಮರ್ಥನೆ ಮಾಡಿಕೊಳ್ಳೋಕೆ ಒಂದು ಗಣ ಇದೆ. ಅವರು ನ್ಯೂ ರಾಹುಲ್ ಗಾಂಧಿ, ನ್ಯೂ ವರ್ಷನ್ ಅಂತ ಈ ಪೋಸ್ಟ್ ಅನ್ನ ಹಾಕ್ತಾನೆ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಪೊಂಗ್ತಾನೆ ಇರ್ತಾರೆ, ಬಿಲ್ಡಪ್ ಬಿಟ್ಟಿಯಾಗಿ ಕೊಡ್ತಾನೆ ಇರ್ತಾರೆ. ಹೀಗಾಗಿ ಅವರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಇದೆಲ್ಲವನ್ನ ಆಲೋಚನೆ ಮಾಡಿಯೇ ಅಲ್ಲಿ ಸಮಾಜವಾದಿ ಪಾರ್ಟಿ, ಇಲ್ಲಿ ತೃಣಮೂಲ ಕಾಂಗ್ರೆಸ್ ಎರಡೂ ಕೂಡ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳೋಣ. ಈ ಅಪಘಾತಗಳಿಗೆ ಅವಸರವೇ ಕಾರಣ ಅಂತಾರಲ್ಲ, ಅದೇ ತರದಲ್ಲಿ ಸ್ವಲ್ಪ ಅವಸರ ಕಮ್ಮಿ ಮಾಡೋಣ. ರಾಹುಲ್ ಗಾಂಧಿ ನ್ಯಾಷನಲ್ ಹೀರೋ ಅಂತ ಅವರ ಪಕ್ಷದವರು ಹೇಳ್ಕೋಬಹುದು, ಆದ್ರೆ ಚುನಾವಣಾ ರಿಸಲ್ಟ್ಗಳು, ಅಲ್ಲಿಯ ಫ್ಯಾಕ್ಟ್ಗಳು ಯಾವುದು ಕೂಡ ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತಿದ ಯಾವುದೇ ಒಂದು ವಿಚಾರ ಕೂಡ ಚುನಾವಣೆಗಳ ಮೇಲೆ ಪ್ರಭಾವ ಬೀರ್ತಾ ಇಲ್ಲ ಅಂದಮೇಲೆ ಅವರು ಯಾವ ಘಂಟಾ ಪ್ರಭಾವಿ ರಾಜಕಾರಣಿ ಅಂತ ಅವರ ಮಿತ್ರಕೂಟಗಳು ಅಂದ್ರೆ ಇಂಡಿ ಒಕ್ಕೂಟದ ಈಗ ಏನೆಲ್ಲ ಪಕ್ಷಗಳಿದಾವಲ್ಲ ಆಲೋಚನೆ ಮಾಡಿದ್ದಾವೆ. ಈ ಅಪ್ಪನ್ನ ಕರ್ಕೊಂಡು ಹೋದರೆ ಪಶ್ಚಿಮ ಬಂಗಾಳ ಕೂಡ ಬಿಹಾರದ ತರವೇ ಹರೋಹರ ಆಗುತ್ತೆ ಅನ್ನೋದು ದೀದಿ ಪಕ್ಷದ ಅಭಿಪ್ರಾಯ. ಅದೇ ತರದಲ್ಲಿ ಸಮಾಜವಾದಿ ಪಕ್ಷ ಕೂಡ ಏನೋ ಅಲ್ಪ ಸ್ವಲ್ಪ ಇಟ್ಕೊಂಡಿದ್ದೀವಿ ಉತ್ತರ ಪ್ರದೇಶದಲ್ಲಿ, ಈ ಅಪ್ಪ ಬಂದು ಇರೋ ಬರೋದನ್ನೆಲ್ಲ ಲಗಾಡಿ ತೆಗೆದ್ರೆ ಏನಪ್ಪ ಮಾಡೋದು, ಎಲ್ಗಪ್ಪ ಹೋಗೋದು ಅಂತ ಅವರು ಕೂಡ ಆಲೋಚನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರೇ, ಈ ವಿಧಾನಸಭೆಗಳಲ್ಲೇ ಇಷ್ಟೊಂದು ಹಿಂಸೆ ಆಗ್ತಾ ಇದೆ, ಇಷ್ಟೊಂದು ಹಿನ್ನಡೆ ಆಗ್ತಾ ಇದೆ, ಇನ್ನು ಮುಂದಿನ ಬಾರಿ ಲೋಕಸಭೆಯಲ್ಲಿ ನೀವು ಗೆಲ್ಲಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತ ನಿಮ್ಮ ಕೈಕೂಲಿಗಳು ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ದಾರೆ, ಹಾಗೆ ಸಿಕ್ಕಾಪಟ್ಟೆ ಶ್ರಮ ಪಡ್ತಿದ್ದಾರೆ. ಅಯ್ಯೋ ರಾಮ, ಹಗಲು ರಾತ್ರಿ ಅದೊಂದೇ ಭಜನೆ, ಮುಂದಿನ PM ರಾಹುಲ್ ಗಾಂಧಿ ಅಂತ ಜಪ ಮಾಡ್ಕೊಂಡಿದ್ದಾರೆ. ಸೊ ನೀವು ವಿಧಾನಸಭೆಗಳಲ್ಲೇ ಇಷ್ಟೊಂದು ಸೋಲ್ತಾ ಇದ್ದೀರಾ, ರಾಜ್ಯಗಳು ಕೈ ತಪ್ಪಿ ಹೋಗ್ತಾ ಇದ್ದಾವೆ ಅಂದ್ರೆ ಲೋಕಸಭೆಯಲ್ಲಿ ಏನಾದರೂ ನಿಮ್ಮ ಇಂಡಿ ಒಕ್ಕೂಟ ಇದೇ ತರ ಚಿಂದಿ ಚಿತ್ರಾನ್ನ ಆದ್ರೆ ನಿಮ್ಮ ಕಾಂಗ್ರೆಸ್ ಎಲ್ಲಿಗೆ ಬಂದು ನಿಲ್ಲಬಹುದು? ಆ ಭೀತಿ ಭಯ ನಿಮ್ಮಲ್ಲಿ ಇದ್ದರೆ ಅದಕ್ಕೇನಾದರೂ ನೀವು ಒಂದು ಮದ್ದನ್ನ ಪರಿಹಾರವನ್ನ ಕಂಡು ಹಿಡಿದಿದ್ದೀರಾ? ಇದನ್ನ ಭಾರತದಲ್ಲೇ ಇದ್ರೆ ಭಾರತದಲ್ಲೇ ಹೇಳಿ, ಫಾರಿನಲ್ಲಿ ಇದ್ರೆ ಫಾರಿನಲ್ಲಿ ಹೇಳಿ, ಅಥವಾ ಮುಂದಿನ ಚುನಾವಣೆಗೆ ಫಾರಿನ್ನಿಗೆ ಹೋಗಿದ್ರೆ ಅಥವಾ ಇಲ್ಲಿಯ ರಾಜಕೀಯ ಪಂಡಿತರನ್ನ ನೀವು ಕೇಳಿದ್ರೆ ಏನು ಮಾಡ್ಬೋದು, ಯಾವ ಒಂದು ಸ್ಟ್ರಾಟಜಿ ಜೊತೆಗೆ ಹೋಗ್ಬೋದು ಅನ್ನೋದು ತಲೆಯಲ್ಲಿದೆಯೋ ಆ ಇಲೆಕ್ಷನ್ ಬಂದಾಗ ನಮಗೆ ಗೊತ್ತಾಗುತ್ತೆ. ಏನು ವೈರಲ್ ಆಗುತ್ತೋ ಬಿಡುತ್ತೋ,
ನಿಮ್ಮ ಭಾಷಣಗಳು, ನಿಮ್ಮ ವಾದಗಳು, ನಿಮ್ಮ ವಿಚಿತ್ರ ವಾದಗಳು ವೈರಲ್ ಆಗಲೇಬೇಕಲ್ಲ. ಜೈ ಶ್ರೀರಾಮ್.